ಎಂದು ಅಂಬುಜಮ್ಮ ಸುಬ್ಬಿಗೆ ಹೇಳಿದ್ರು. ನಾನು ಒಳಗೋದಾಗ ಸೀಮೆಎಣ್ಣೆ ದೀಪದ ಮಂಕು ಬೆಳಕಿನಲ್ಲಿ ಸುಬ್ಬಿ ಒಬ್ಬಳೇ ಕುಳಿತು ಊಟ ಮಾಡ್ತಿದ್ಲು. ನಾನು ಒಳಗೆ ಬಂದಿದ್ದನ್ನು ನೋಡಿ ತಲೆ ಎತ್ತಿ, ಬಾಪ್ಪ ನನ್ನ ಹತ್ರವೇ ಕುಳಿತುಕೋ ಎಂದ್ಲು. ನಾನು ಹೋಗಿ ಸುಬ್ಬಿ ಹೊತ್ತಿಗೆ ಕುಳಿತುಕೊಂಡೆ. ಸುಬ್ಬಿ ಎಡಗೈಯಿಂದ ನನ್ನನ್ನು ಮತ್ತಷ್ಟು ಹತ್ರಕ್ಕೆ ಹೇಳ್ಕೊಂಡು ತಂಗಳನ್ನನ ತಿಂದು ಮುಗಿಸಿದ್ಲು. ರಾತ್ರಿ ನನಗಿನ್ನೂ ನಿದ್ದೆ ಸರಿಯಾಗಿ ಬಂದಿರಲಿಲ್ಲ. ಸುಬ್ಬಿ ಅಪ್ಪ ಮಾತನಾಡ್ತಿದ್ದನ್ನು ನನ್ನ ಕಿವಿ ಮೇಲೆ ಬಿತ್ತು. ನಿದ್ದೆ ಬಂತೆ? ಸುಬ್ಬಿ ಅಪ್ಪನನ್ನು ಕೇಳಿದ್ಲು. ಇನ್ನೂ ಇಲ್ಲ. ಒಂದು ಗಳಿಗೆ ಸುಮ್ಮನಿದ್ದು ಆಕೆ ಹೇಳಿದ್ಲು, ಬಡವರಿಗೆ ಮಕ್ಕಳಾಗಬಾರ್ದು ಅಲ್ವೇ? ಅವಕ್ಕೂ ಸುಖವಿಲ್ಲ, ನಮಗೂ ಸುಖವಿಲ್ಲ. ಬೆಳಿಗ್ಗೆ 2 ಜಡೆ ಹಾಕಂತೂ ಹಠ ಮಾಡಿದ್ಲು. ನನಗೂ ಕೈ ಬಿಡುವಿರಲಿಲ್ಲ. ಅವಳನ್ನು ಹೊಡೆದ ಹಾಗೆ ಗುರುನ ಹೊಡೆದಿದ್ರೆ ಅವನು ಖಂಡಿತ ಸತ್ತು ಹೋಗ್ತಿದ್ದ. ಅವಳನ್ನು ಹೊಡೆದಿದ್ದಕ್ಕೆ ನನ್ನ ಕೈ ಇನ್ನೂ ಚುರುಗಟ್ಟುತ್ತಿದೆ. ಕೋಪದಲ್ಲಿ ಹೊಡೆದುಬಿಟ್ಟೆ. ಮಧ್ಯಾಹ್ನವೆಲ್ಲ ಮನಸ್ಸು ಒದ್ದಾಡ್ಬಿಡ್ತು. ಅದಕ್ಕೆ ಸಕ್ಕರೆಯಿಂದ ಮಾಡಿದ ಗುಳುಪಾಟಿ ಲಂಚ. ಸಾಲ ತಂದು ಮಾಡಿದ್ದೀನಿ, ನಾಳೆ ತೀರಿಸ್ಬೇಕು. ನನಗೆ ನಿದ್ದೆ ಹತ್ತಿದ್ದರಿಂದ ಮುಂದಿನ ಮಾತುಗಳು ಕೇಳಲಿಲ್ಲ. ಮಾರನೇ ದಿನ ನನಗೆ 2 ಜಡೆ ಹಾಕಲು ಸುಬ್ಬಿ ತಾನಾಗಿಯೇ ಮುಂದೆ ಬಂದಳು. ಬಾಮ್ಮ, ಇವತ್ತು 2 ಜಡೆ ಹಾಕ್ತೀನಿ. ಜೋಡಿ ಜಡೆಗೆ ತಕ್ಕ ಹಾಗೆ ನನ್ನ ಹತ್ರ ರಿಬ್ಬನ್ನು ಲಂಗವಿರಲಿಲ್ಲ. 2 ಜಡೆ ಹಾಕ್ಕೊಂಡು ನಾರು ಬಿಗಿದುಕೊಳ್ಳೋದು ನನಗಿಷ್ಟ ಇರಲಿಲ್ಲ. ಅಲ್ಲದೆ ಒಂದೇ ದಿನಕ್ಕೆ 2 ಜಡೆ ಮೇಲಿನ ವ್ಯಾಮೋಹ ಹೊರಟು ಹೋಗಿತ್ತು. ಬೇಡ, ನನಗೆ ಒಂದೇ ಸಾಕು. ಸುಬ್ಬಿಗೆ ನಿರಾಶೆಯಾಯಿತು. ನಾನು ಅಂಬುಜಮ್ಮನಿಗಿಂತ ಚೆನ್ನಾಗಿ ಹಾಕ್ತೀನಿ, ಬರ್ತೀಯಾ? ಬೇಡ. ಸುಬ್ಬಿಯ ನಿರಾಶೆ ಸಿಡುಕಿನ ರೂಪ ತಾಳಿತು. ಬೇಡದೇ ಇದ್ದರೆ ಹೋಗು ಅಂದು ಆಕೆ ರೇಗಿ ನುಡಿದ್ಲು. ನನ್ನ 7ನೇ ವರ್ಷದಿಂದಲೂ ನಾನು ಸುಬ್ಬಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡತೊಡಗಿದೆ. ಹಾಗೆ ಸಹಾಯ ಮಾಡದೆ ಬೇರೆ ದಾರಿಯೇ ಇರಲಿಲ್ಲ. ಗುರು ಹುಡುಗನಾದುದರಿಂದ ಅವನು ಮನೆ ಕೆಲಸ ಮಾಡುವುದು ಸಾಧ್ಯವೇ ಇರಲಿಲ್ಲ. ಮಣಿ ಚಿಕ್ಕ ಹುಡುಗಿ ಎನಿಸ್ಕೊಂಡ್ಳು. ಸುಬ್ಬಿಗೆ ಬಿಡುವಿಲ್ಲದಿದ್ದರೆ ಮಣಿಗೆ ಮಡಿ ಉಡಿಸುವುದು, ಊಟ ಮಾಡಿಸುವುದು, ಬಟ್ಟೆ ಹಾಕುವುದು ಈ ಕೆಲಸಗಳೆಲ್ಲ ನನ್ನ ಪಾಲಿಗೆ ಬಂದವು. ಸುಬ್ಬಿ ತಲೆನೋವು, ತಲೆ ಸುತ್ತು ಎಂದು ಮಲಗಿದಾಗ ಕಾಫಿ ಮಾಡೋದು, ಒಲೆ ಹಚ್ಚಿ ಅನ್ನ ಮಾಡೋದು, ಈ ಕೆಲಸವು ಕ್ರಮೇಣ ನಂದಾಯಿತು. ಮಣಿ 2.5 ವರ್ಷವಳಿದ್ದಾಗ ಸುಬ್ಬಿ ತಲೆ ಸುತ್ತು, ವಾಕರಿಕೆ ಎಂದು ಹಾಸಿಗೆ ಎದ್ದು ಮಲಗಿದ್ಲು. ಬೆಳಿಗ್ಗೆಯೇ ಸುಬ್ಬಿ ನನಗೆ ಇವತ್ತು ಸ್ಕೂಲ್ಗೆ ಹೋಗಬೇಡ, ನೀನೇ ಕೆಲಸ ಮಾಡಬೇಕು ಅಂದ್ಲು. ನನ್ನ ವಿದ್ಯಾಭ್ಯಾಸ ಕುಂಟಲು ಮೊದಲಾದುದು ಅಂದಿನಿಂದ. ಸುಬ್ಬಿ ಒಲೆ ಹಚ್ಚುವುದು, ಅಕ್ಕಿ ತೊಳೆದು ಅನ್ನಕ್ಕೆ ನೀರಿಡುವುದು ಎಲ್ಲನೂ ಕುಳಿತಲಿಂದಲೇ ಕಲಿಸಲು ಪ್ರಯತ್ನಿಸಿದಳು. ಮೊದಲು ನನಗೆ ಅದು ಒಂದು ಆಟವಾಗಿ ತೋರಿತು. ಬೆಂಕಿ ಕಡ್ಡಿ ಗೀರಿ ಅದು ಬಗ್ಗನೆ ಹತ್ತಿಕೊಳ್ಳುವುದನ್ನು ನೋಡುವುದೆಂದರೆ ನನಗೆ ತುಂಬ ಆಸೆ. ಅದನ್ನು ನೋಡಲೆಂದೇ 4-6 ಕಡ್ಡಿಗಳನ್ನು ವ್ಯರ್ಥಗೊಳಿಸಿ ಒಲೆ ಹೊತ್ತಿಸಿದೆ. ಅನ್ಯಾಯವಾಗಿ 4 ಕಡ್ಡಿ ಹೋಯಿತು ಅಂದು ಸುಬ್ಬಿ ಮಲಗಿದ್ದರಿಂದಲೇ ಸಂಕಟಪಟ್ಲು. ಬೀಸಣಿಗೆಯನ್ನು ರಪರಪನೆ ನೆಲದ ಮೇಲೆ ಪಡೆದು ಬೀಸುವುದು ನನಗೆ ತಮಾಷೆಯಾಗಿ ತೋರಿತು. ಹಾಗೆ ಬೀಸಿದರೆ ಬೀಸಣಿಗೆ ಒಂದು ದಿನ ಕೂಡ ಬಾಳುವುದಿಲ್ಲ. ಇಲ್ಲಿ ತಗೊಂಡು ಬಾ, ಒಲೆ ಬೀಸೋದು ಹೇಗಂತ ತೋರಿಸ್ತೀನಿ. ನಾನು ಬೀಸಣಿಗೆಯನ್ನು ತೆಗೆದುಕೊಂಡು ಹೋಗಿ ಸುಬ್ಬಿ ಕೈಗೆ ಕೊಟ್ಟೆ. ಆಕೆ ಬೀಸಣಿಗೆಯ ಹಾಳಾಗದಂತೆ ಬೀಸುವುದನ್ನು ಕಲಿಸಿಕೊಟ್ಟಳು. ಅಕ್ಕಿ ಕುದಿದು ಅನ್ನವಾಗಿ ಮಾರ್ಪಾಡಾಗುವುದಂತೂ ನನ್ನ ಪಾಲಿಗೆ ಅತ್ಯಂತ ಮನೋರಂಜನೆಯ ದೃಶ್ಯ. ಅಕ್ಕಿ ಕುದಿಯುವಾಗ ಗುಳ್ಳೆಗಳು ಒಡೆದು ಹಬೆ ಹೊರಡುವುದನ್ನು ನೋಡಲು 2 ಕಣ್ಣು ಸಾಲದು ಎಂದು ನಾನು ತಿಳಿದೆ. ಮೊದಲನೆಯ ದಿನ ಅನ್ನ ಮಿಡ್ಯಾಯಿತು. ಸಾರಿಗೆ ಉಪ್ಪು, ಹುಳಿ, ಖಾರ ಯಾವುದೂ ಇರಲಿಲ್ಲ. ಆದರೂ ಸುಬ್ಬಿ ಅಪ್ಪ ನನ್ನಡಿಗೆಯನ್ನು ಮುಕ್ತ ಕಂಠದಿಂದ ಹೊಗಳಿ ಊಟ ಮಾಡಿದರು. ಆ ದಿನವಂತೂ ನನ್ನ ಕಾಲು ನೆಲದ ಮೇಲಿದ್ದರೂ ತಲೆ ಮಾತ್ರ ಸ್ವರ್ಗದಲ್ಲಿತ್ತು. ಸುಬ್ಬಿ ಊಟ ಮಾಡಿ ಗಂಡನ ಕಡೆ ತಿರುಗಿ ಹೇಳಿದಳು, 8 ದಿನ ಹೀಗೆ ಮಾಡಿದರೆ ಆಮೇಲೆ ನನ್ನೂ ಮೀರಿಸ್ತಾಳೆ. ಅಂದಿನಿಂದ ನಾನು ಸ್ಕೂಲಿಗೆ ತಪ್ಪಿಸಿಕೊಳ್ಳುವುದು ಸಾಮಾನ್ಯವಾಯಿತು. ಸುಬ್ಬಿ 2 ದಿನಕ್ಕೂ ಮೈಗೆ ಹುಷಾರಿಲ್ಲವೆಂದು ಮಲಗಿಬಿಡುತ್ತಿದ್ದಳು. ಆಗ ಮನೆಯ ಕೆಲಸವನ್ನೆಲ್ಲ ನನ್ನ ಮೇಲೆ ಬೀಳುತ್ತಿತ್ತು. ಕೊನೆಗೊಂದು ದಿನ ಸುಬ್ಬಿ ನನಗೆ, ಈ ವರ್ಷ ಸ್ಕೂಲು ಬಿಟ್ಟುಬಿಡು, ಈ ಸಾರಿ ನಾನು ಮೈ ಕಳೆದ ಮೇಲೆ ನೀನು ಮತ್ತೆ ಹೋಗುವೆಯಂತೆ ಎಂದಳು. ನನ್ನ ಹೊರಗೆಯವರಾದ ಉಷಾ, ವೇಣು ಸ್ಕೂಲಿಗೆ ಹೋಗುವಾಗ ನಾನು ಮನೆಯಲ್ಲಿಯೇ ಉಳಿದು ಕೆಲಸ ಮಾಡಬೇಕೆಂದು ತಿಳಿದು ನನಗೆ ದುಃಖವಾಯಿತು. ಸುಬ್ಬಿಯ ಸಲಹೆಯನ್ನು ನಾನು ಮೊದಲು ತಿರಸ್ಕರಿಸಿದೆ. ಸುಬ್ಬಿ ಒಳ್ಳೆಯ ಮಾತಿನಿಂದ ನನ್ನನ್ನು ಒಪ್ಪಿಸಲು ಪ್ರಯತ್ನಿಸಿದಳು. ನಾನು ಅದಕ್ಕೆ ಒಪ್ಪದಿರಲು ಏಟಿನ ಬೆದರಿಕೆ ಹಾಕಿ ನನ್ನನ್ನು ಒಪ್ಪಿಸಿದಳು. ಅಲ್ಲಿಗೆ ನನ್ನ ವಿದ್ಯಾಭ್ಯಾಸ ಮುಕ್ತಾಯಗೊಂಡಿತು. ಮೊದಲು ವಿನೋದಕರವಾಗಿದ್ದ ಅಡಿಗೆ ಕೆಲಸ ಈಗ ನನಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಆದರೂ ನನ್ನ ಅಡಿಗೆ ರುಚಿ ಎಂದು ವಠಾರದಲ್ಲಿದ್ದವರೆಲ್ಲ ಒಪ್ಪಿಕೊಂಡಿದ್ದರು. ಈ ಬಾರಿ ಸುಬ್ಬಿ ದುರ್ಬಲಳಾಗಿದ್ದರಿಂದ ಮನೆಯಲ್ಲಿ ಹೆರಿಗೆಯಾಗುವುದು ಸಾಧ್ಯವಿರಲಿಲ್ಲ.
ಆದುದರಿಂದ ಅಪ್ಪ ಸುಬ್ಬಿಯನ್ನು ಆಸ್ಪತ್ರೆಗೆ ಸೇರಿಸಿದರು. ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಗುರು, ಮಣಿ, ಅಕ್ಕ ಅಕ್ಕ ಎನ್ನುತ್ತಾ ಪ್ರತಿಯೊಂದು ಕೆಲಸಕ್ಕೂ ನನ್ನನ್ನು ಆಶ್ರಯಿಸುತ್ತಿದ್ದರು. ಜವಾಬ್ದಾರಿಯೆಲ್ಲ ನನ್ನ ತಲೆಯ ಮೇಲೆ ಬಿದ್ದುದರಿಂದ ನನಗೆ ಎಲ್ಲಿಲ್ಲದ ಹಿರಿತನ ಬಂದಿತ್ತು. ನನಗೆ ತಿಳಿಯದ ಕೆಲಸವನ್ನು ವಠಾರದ ಅಜ್ಜಿಯೋ ಅಂಬುಜಮ್ಮನೋ ಯಾರಾದರೂ ಹೇಳಿಕೊಡುತ್ತಿದ್ದರು. ಮಂಜುಳಾ ಬೆಳಗಾದೊಡನೆ ಫ್ಯಾಕ್ಟರಿಗೆ ಹೊರಟು ಹೋಗುತ್ತಿದ್ದಳಾದುದರಿಂದ ಅವಳಿಂದ ನನಗೆ ಯಾವ ಸಹಾಯವೂ ಆಗುತ್ತಿರಲಿಲ್ಲ. ಗುರುವನ್ನು ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಕಳುಹಿಸುವಾಗ ಮಾತ್ರ ನನಗೆ ಕೊಂಚ ಹೊಟ್ಟೆ ಉರಿಯುತ್ತಿತ್ತು. ನಾನು ಹುಡುಗನಾಗಿ ಹುಟ್ಟಿದ್ದರೆ ಈ ಜವಾಬ್ದಾರಿ ಇಲ್ಲದೆ ಹಾಯಾಗಿರಬಹುದಿತ್ತಲ್ಲವೇ? ಸುಬ್ಬಿ 11 ದಿನಗಳ ನಂತರ ಮನೆಗೆ ಬಂದಳು. ಮಗುವಿಗೆ ರಾಮಕೃಷ್ಣ ಎಂದು ನಾಮಕರಣವಾಯಿತು. ನಾಮಕರಣವೆಂದರೆ ಬರಿಯ ಶಾಸ್ತ್ರದ ನಾಮಕರಣ. ಮನೆಯ ಮುಂದೆ ತೋರಣವಾಗಲಿ ಬಾಲಗವಾಗಲಿ ಇರಲಿಲ್ಲ. ಅಜ್ಜಿಯ ಮೊಮ್ಮಗುವಿಗೆ ನಾಮಕರಣವಾದಾಗ ಮನೆಯ ಮುಂದೆ ಹಸಿರು ತೋರಣ ಹಾರಾಡಿತ್ತು. ವಠಾರವೆಲ್ಲ ವಾಲಗದಿಂದ ಪ್ರತಿಧ್ವನಿಸುತ್ತಿತ್ತು. ಅಜ್ಜಿಯ ಮನೆಯ ಅಡಿಗೆ ಮನೆಯಿಂದ ಔತಣದಡಿಗೆಯ ಹೊಗೆ ದಟ್ಟವಾಗಿ ಮೇಲೆದ್ದು ಮುಗಿಲಿನಲ್ಲಿ ಲೀನವಾಗಿತ್ತು. ಆದರೆ ನಮ್ಮ ಮನೆಯಲ್ಲಿ ಯಾವ ಸಂಭ್ರಮವೂ ನಡೆಯಲಿಲ್ಲ. ತಂದೆಯ ಮುಖ ಚಿಂತೆಯಿಂದ ಸುಕ್ಕಾಗಿತ್ತು. ಆಯಾಸ ಬಳಲಿಕೆಯಿಂದ ಸುಬ್ಬಿಯ ಮುಖ ಬಿಳಿಚಿಕೊಂಡಿತ್ತು. ಇಬ್ಬರೂ ಏನೋ ಅಗಾಧವಾದ ಯೋಚನೆಯಲ್ಲಿ ಮುಳುಗಿದ್ದಂತೆ ತೋರಿತು. ಸಂಜೆ ಫ್ಯಾಕ್ಟರಿಯಿಂದ ಮಂಜುಳ ಬಂದವಳೆ ನೇರವಾಗಿ ಸುಬ್ಬಿಯನ್ನು ನೋಡೋದಕ್ಕೆ ಬಂದ್ಲು. ರಾಮಕೃಷ್ಣನನ್ನು ಎತ್ಕೊಂಡು ನನ್ನ ಕಡೆ ಬೆರಳು ತೋರಿಸಿ, ಎಲ್ಲ ಇವಳ ಹಾಗೇನೆ, ಬಣ್ಣವೂ ಕಪ್ಪು, ಆದ್ರೇನಂತೆ, ಗಂಡಸಿಗೆ ಎಂಥ ಬಣ್ಣ, ಗಂಡು ಮಕ್ಳು ಹೇಗಿದ್ರೂ ಸರಿ ಎಂದ್ಲು. ಈಗ ನನಗೆ ಬುದ್ಧಿ ಸುಮಾರಾಗಿ ಬೆಳೆದಿತ್ತು. ಇತರರು ನನ್ನನ್ನು ಕಪ್ಪು ಎಂದಾಗ ನನ್ನ ಮನಸ್ಸಿನಲ್ಲಿಯೇ ನೋವಿನ ಅಲೆಯೊಂದು ಎದ್ದು ಮಾಯವಾಗ್ತಿತ್ತು. ಗುರು, ಮಣಿಗೆ ನನ್ನನ್ನು ಹೋಲಿಸಿದಾಗ ನನ್ನ ಎದೆಯಲ್ಲಿ ಮತ್ಸರ ಕಡಿಯುತ್ತಿತ್ತು. ಮಂಜುಳೆಯ ಮಾತುಗಳು ಸುಬ್ಬಿಯ ಕಿವಿ ಮೇಲೆ ಬಿದ್ದಿರಲಿಲ್ಲ. ಆಕೆ ಅದೆಲ್ಲ ಸರಿ, ಸಂಸಾರ ಹೀಗೆ ಬೆಳೆದ್ರೆ ಗತಿ ಏನು ಎಂದ್ಲು. ಹಾಗಾದರೆ ನಾನೊಂದು ಉಪಾಯ ಹೇಳ್ತೀನಿ, ಕೇಳ್ತೀಯಾ? ಏನದು? ಇನ್ಮೇಲೆ ನೀನು ನನ್ನ ಮನೆಯಲ್ಲೇ ಮಲ್ಕೋ. ಉಷಾ, ನನ್ನ ಚಿಕ್ಕ ತಮ್ಮಂದ್ರು ನಿಮ್ಮ ಮನೇಲಿ ಮಲ್ಕೊಳ್ಳಿ. ಎಷ್ಟು ದಿನ ಅಂತ ಹೀಗೆ? ಸುಬ್ಬಿ ರಾಗ ತೆಗೆಯುವಷ್ಟರಲ್ಲಿ ಮಂಜುಳ ಮೃದುವಾಗಿ ಸುಬ್ಬಿಯ ಕೆನ್ನೆ ಮೇಲೆ ಹೊಡೆದು, ಅಕ್ಕಿಯ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಅಲ್ವೇ ಎಂದ್ಲು. ಸುಬ್ಬಿ ಮಂಜುಳೆಯ ಅಪಹಾಸ್ಯ ಕೇಳಿ ನಗುವ ಸ್ಥಿತಿಯಲ್ಲಿ ಇರಲಿಲ್ಲ. ತಮಾಷೆ ಮಾಡಬೇಡ ಮಂಜು, ಅವ್ರು ಚಿಕ್ಕವರು, ಈಗ ನಾನಿಲ್ವೇ? ನಿನ್ನದು ಬೇರೆ ರೀತಿ ಆಯಿತು. ಹೀಗೆ ಮಕ್ಕಳಾಗ್ತಿದ್ರೆ ಇದು ಎಲ್ಲಿಗೆ ಕೊನೆ ಎಂದು ನಮ್ಮಿಬ್ಬರಿಗೂ ಯೋಚನೆ ಆಗಿದೆ. ಈಗಾಗಲೇ 2 ಹೊತ್ತಿನ ಊಟ ಹವಣಿಸಬೇಕಾದ್ರೆ ಅವರಿಗೆ ಸಾಕಾಗಿ ಹೋಗಿದೆ. ಬಂಧುಗಳಿಗೆ ವಿರಾಮವಿಲ್ಲದೆ ಹಾಗೆ ಅವರು ದುಡಿಯುತ್ತಿದ್ದಾರೆ. ಸ್ಕೂಲ್ ತಪ್ಪಿದ್ರೆ ಮನೆ ಪಾಠಗಳು. ಪಾಪ, ಅವ್ರಿಗೂ ವಿಶ್ರಾಂತಿ ಬೇಡವೇ? ಸಾಲದುದ್ದಕ್ಕೆ ಒಳ್ಳೆ ಆಹಾರವೇ? ಗಾಳಿ ಬೆಳಕಿರೋ ಮನೆಯೇ? ಮನರಂಜನೆಯೇ? ಅವರಂತೂ ಅಸ್ಥಿ ಪಂಜರದ ಹಾಗಾಗಿದ್ದಾರೆ. ಮಾತನಾಡ್ತಾ ಸುಬ್ಬಿ ಅಳತೊಡಗಿದ್ಲು. ಮಂಜುಳಾ ಅವಕ್ಕಾದ್ಲು. ಶ್ ಸುಬ್ಬಿ, ಅಳಬೇಡ, ಹಸಿಮೈ ನಂಜಾದೀತು. ನೀನು ಅಳ್ತಾ ಇರೋದು ನೋಡಿ ಮಕ್ಕಳೆಲ್ಲ ಗಾಬರಿಯಾಗಿವೆ. ಮಕ್ಕಳಿಗೆ ತಾನೇ ಏನು ಸುಖ ಹೇಳು? ಅವುಗಳಿಗೆ 2 ಹೊತ್ತು ಹೊಟ್ಟೆ ತುಂಬ ಅನ್ನ ಹಾಕೋ ಯೋಗ್ಯತೆ ನಮಗಿಲ್ಲ. ಇನ್ನು ಅವುಗಳಿಗೆಲ್ಲ ವಿದ್ಯೆ ಬುದ್ಧಿ ಕಲಿಸಿ ಸರಿಯಾದ ಕಡೆ ಕೊಟ್ಟು ಮದುವೆ ಮಾಡೋ ಯೋಗ್ಯತೆ ಮೊದಲೇ ಇಲ್ಲ. ಇವಳನ್ನಂತೂ ಸ್ಕೂಲ್ ಬಿಡಿಸಿ ಮನೆಯಲ್ಲಿ ಪರಿಚಾಕಿಗೆ ಇಟ್ಕೊಂಡಿದ್ದಾಯ್ತು. ಇನ್ನು 8 ಕೂಡ ತುಂಬಿಲ್ಲ. ಆಗಲೇ ನನ್ನ ಬಾಣಂತನಕ್ಕೆ ಹಾಕಿಕೊಳ್ಳಬೇಕು. ಅಳಬೇಡ ಸುಬ್ಬಿ, ದೇವರು ಕಣ್ಬಿಟ್ಟು ನೋಡ್ಯಾನು. ಮಂಜುಳಾ ಸುಬ್ಬಿಯನ್ನು ಸಮಾಧಾನ ಪಡಿಸಲು ದೇವ್ರ ಹೆಸರು ಹೇಳಿದ್ಲು. ಆದರೆ ಅವಳಿಗೆ ತನ್ನ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ. ಸುಬ್ಬಿ ಹೇಳ್ದಂತೆ ನಾನೇ ಅವಳ ಬಾಣಂತನಕ್ಕೆ ನಿಲ್ಲಬೇಕಾಯಿತು. ಅಪ್ಪ 5 ಗಂಟೆಗೆ ಎದ್ದು ನೀರು ಕಾಸ್ತಿದ್ರು. ಸುಬ್ಬಿ ಮಗುವನ್ನು ಕಾಲ ಮೇಲೆ ಮಲಗಿಸ್ಕೊಂಡು ಎರೆಯುತ್ತಿದ್ಲು. ನಾನು ನೀರು ತುಂಬಿ ಹಾಕ್ತಿದ್ದೆ. ಕ್ರಮೇಣ ಪಥ್ಯದ ಅಡುಗೆ ಮಾಡೋದನ್ನು ನಾನು ಕಲ್ತ್ಕೊಂಡೆ. ಮೆಣಸಿನ ಸಾರು, ಸಾರು, ಜೀರಿಗೆ ಕಷಾಯ ಇವುಗಳನ್ನು ತಯಾರು ಮಾಡೋದರಲ್ಲಿ ನನ್ನ ಕೈ ಪಳಗ್ತು. ಕಿರಿಯರಿಗೆ ನಾನೇ ಪುಟ್ಟ ತಾಯಿಯಾದೆ. ಸುಬ್ಬಿಯ ಕೈ ಕೆಳಗೆ ಕೆಲಸ ಮಾಡುವಾಕೆಯಾದೆ. ಅಪ್ಪ ಸಂಪಾದಿಸಿ ತಂದದ್ದನ್ನು ಮನೆಯಲ್ಲಿ ಕುಳಿತು ತಿನ್ನುವ ಕುಟುಂಬವೊಂದರ ಸದಸ್ಯೆಯಾದೆ. ಬಾಲ್ಯದ ಆಟ ಪಾಠಗಳಲ್ಲಿಲ್ಲದಿದ್ದರಲು ನಾನು ವಂಚಿತಳು. ಕೆಲಸದ ಒತ್ತಡ, ಪ್ರೀತಿ, ವಿಶ್ವಾಸದ ಅಭಾವ, ವಯಸ್ಸಿಗೆ ಮೀರಿ ಹೊತ್ತ ಜವಾಬ್ದಾರಿ ಇವುಗಳಿಗೆ ಸಿಕ್ಕಿ ನನ್ನ ಹೃದಯ ನಲುಗತೊಡಗುತ್ತಿತ್ತು. ದಿನದಿನಕ್ಕೆ ಬೆಳೆದ ಸಂಸಾರ, ಬಡತನ, ಅನಾರೋಗ್ಯದಿಂದ ಸುಬ್ಬಿಯಲ್ಲಿ ದಿನದಿನಕ್ಕೆ ಅಸಹನೆ, ಸಿಡುಕು ಹೆಚ್ಚಾಯಿತು.
ಆಕೆ ತನ್ನ ಸಿಡುಕನ್ನು ಬೇರಾರ ಮೇಲೂ ತೋರಿಸುವಂತಿರಲಿಲ್ಲ. ಅವಳ ಆಗ್ರಹಕ್ಕೆ ಸುಲಭವಾಗಿ ಬಲಿಯಾದವಳು ನಾನು. ಸುಬ್ಬಿಗೆ ಕೆಲಸ ಕೈಲಿ ಹರಿಯುತ್ತಿರಲಿಲ್ಲ. ಆದರೂ ನಾನು ಮಾಡಿದ ಕೆಲಸಗಳಲ್ಲಿ ಏನಾದರೊಂದನ್ನು ತಪ್ಪು ತೆಗೆದು ನನ್ನ ಮೇಲೆ ರೇಗುತ್ತಿದ್ಲು. ನಾನು ಕೆಲ ದಿವಸ ಅವಳು ರೇಗಿದರೂ ಉದಾಸೀನವಾಗಿ ಬಿಡುತ್ತಿದ್ದೆ. ಕೆಲವು ಸಲ ಅವಳು ಒಂದು ಮಾತನಾಡಿದರೆ ನಾನು 4 ಮಾತನಾಡಿ ನೀನೇ ಎಲ್ಲ ಮಾಡ್ಕೊ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಂತಿದ್ದೆ. ಆಗ ಸುಬ್ಬಿ ತನ್ನ ರೇಗಾಟ ಕಡಿಮೆ ಮಾಡ್ತಿದ್ಲು. ಗುರು ಮಣಿ ಸ್ಕೂಲಿಗೆ ಸೇರಿದ್ರು. ಗುರುವಂತೂ ಗಂಡು ಹುಡುಗ, ವಿದ್ಯಾವಂತನಾಗಿ ಸಂಪಾದಿಸಿ ಮನೆ ಉದ್ಧಾರ ಮಾಡುವ ಕುಲದೀಪಕ. ಆದರೆ ಮಣಿ ಹಿರಿಯವಳಾದ ನಾನು ದುಡಿಯಲು ಮನೆಯಲ್ಲಿರುವಾಗ ಮಣಿ ಮನೆಯಲ್ಲಿದ್ದು ಏನು ಮಾಡಬೇಕಾಗಿದೆ? ಅದೂ ಅಲ್ಲದೆ ಮಣಿ ಮನೆಯಲ್ಲಿದ್ದರೆ ಸುಬ್ಬಿಗೆ ಅವಳಿಂದ ಹಿಂಸೆಯಾಗ್ತಿತ್ತೆ ಹೊರತು ಉಪಯೋಗವೇನೂ ಇರಲಿಲ್ಲ. ರಜಾ ದಿನಗಳಲ್ಲಿ ಮಣಿ ಸುಬ್ಬಿ ಹಸುವು ತಿಂಡಿ ಕೊಡು ಎಂದು ಆಲಾಪನೆಗೆ ಶುರು ಮಾಡಿಬಿಟ್ರೆ ನಿಲ್ಲಿಸುತ್ತಿರಲಿಲ್ಲ. ಸಾಲದುದ್ದಕ್ಕೆ ಸುಬ್ಬಿಯ ಹಿಂದೆ ಮುಂದೆ ಓಡಾಡಿ ಕೈಕಾಲಿಗೆ ಸಿಕ್ಕಿಕೊಂಡು ಮಾಡುವ ಕೆಲಸಗಳಿಗೆ ಆತಂಕವನ್ನು ತಂದೊಡ್ಡುತ್ತಿದ್ದಳು. ಆದುದರಿಂದ ಮಣಿಯನ್ನು ಸ್ಕೂಲಿಗೆ ಕಳಿಸುವುದೇ ನನಗೂ ಸುಬ್ಬಿಗೂ ಕ್ಷೇಮಕರವಾಗುತ್ತಿತ್ತು. ಮಂಜುಳಾ ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಉಷಾ ಶುಭ್ರವಾದ ಚೀಟಿಯ ಲಂಗಗಳನ್ನು ಹಾಕಿಕೊಂಡು ಸ್ಕೂಲ್ಗೆ ಹೋಗುತ್ತಿದ್ಲು. ನಾನು ಆ ರೀತಿಯ ಲಂಗವನ್ನು ಎಂದೂ ಅವರು ಬರೆಪ್ಪ ನನಗೆ ವರ್ಷಕ್ಕೊಂದು ಬಾರಿ 2 ಒರಟಾದ ಹಬ್ಬದ ಗಲಾಂಟಿಗಳನ್ನು ಹೊಲಿಸಿ ತರುತ್ತಿದ್ದರು. ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೊಸ ಬಟ್ಟೆ ಹೊಲಿಸುವುದು ವಾಡಿಕೆಯಾಗಿತ್ತು. ಈ ಸಲ ಯುಗಾದಿಗೆ ಅಪ್ಪ ಬಟ್ಟೆ ತರಲು ಹೋದಾಗ ನಾನೇ ಜೊತೆಯಲ್ಲಿ ಹೋಗಿ ನನಗೆ ಬೇಕಾದ ಚೀಟ್ ಬಟ್ಟೆಯನ್ನು ತರಲು ನಿರ್ಧರಿಸಿದ್ದೆ. ನನ್ನ ಈ ನಿರ್ಧಾರಕ್ಕೆ ಕಾರಣ ಉಷೆಯ ಹೊಸ ಲಂಗ. ಉಷೆಯ ಬಳಿ ತಿಳಿ ಹಳದಿಯ ಚೀಟಿ ಲಂಗವೊಂದಿತ್ತು. ತಿಳಿ ಹಳದಿ ಬಟ್ಟೆಯ ಮೇಲೆ ಶರಾಯಿ ಬೂಟ್ಸು ಹಾಕಿಕೊಂಡಿದ್ದ ಮೊಲ, ಲಂಗ ಬನೀನು ಹಾಕಿದ್ದ ಮೊಲಗಳ ಹಲವಾರು ಬಗೆಯ ಪ್ರಾಣಿಗಳ ಚಿತ್ರಗಳಿದ್ದವು. ಉಷಾ ಆ ಲಂಗ ಹಾಕಿಕೊಂಡು ನನ್ನೆದುರಿಗೆ ಬಂದಾಗ ನನ್ನ ನಾಲಿಗೆಯಲ್ಲಿ ನೀರೂರಿತು. ಯುಗಾದಿ ಇನ್ನೂ 1 ವಾರವಿದೆ ಎನ್ನುವಾಗ ಅಪ್ಪ ಮನೆಯವರಿಗೆಲ್ಲ ಬಟ್ಟೆ ತರಲು ಹೊರಟರು. ಅವರು ಎಂದೂ ಯಾರನ್ನೂ ಎಂತಹ ಬಟ್ಟೆ ತರಲಿ ಎಂದು ಕೇಳಿದವರಲ್ಲ. ಅವರು ಬಟ್ಟೆ ತರುವರೆಂದು ಮುಂದಿನ ದಿನವೇ ತಿಳಿದುಕೊಂಡಿದ್ದ ನಾನು ಮಾರನೆಯ ದಿನ ನನ್ನ ಕೆಲಸಗಳನ್ನೆಲ್ಲ ಬೇಗನೆ ಮುಗಿಸಿ, ಅಪ್ಪ ನಾನು ನಿನ್ನ ಜೊತೆ ಅಂಗಡಿಗೆ ಬರ್ತೀನಿ ಎಂದೆ. ಯಾಕಮ್ಮ? ಅಂಗಡಿ ತುಂಬ ದೂರವಿದೆ, ನಿನ್ನ ಕೈಲಿ ನಡೆಯೋಕ್ಕಾಗೋದಿಲ್ಲ. ನನ್ನ ಕೈಲಿ ನಡೆಯೋಕ್ಕಾಗುತ್ತೆ. ನಾನು ಈ ಸಲ ಒಂದು ತರಹ ಬಟ್ಟೆ ತಗೊಳ್ಳೋಣ ಅಂತ ಮಾಡಿದ್ದೀನಿ. ಯಾವ ತರಹ? ಉಷಾ ಹೊಲಿಸಿಕೊಂಡಿದ್ದಾಳಲ್ಲ ಹಳದಿದು ಮೊಲ. ಎಲ್ಲಿ ತಗೊಂಡ್ರು ಬಾ ನೋಡೋಣ. ನಾನು ಉತ್ಸಾಹದಿಂದ ಉಷೆಯ ಮನೆಗೆ ಓಡಿ ಹೋಗಿ ಅವಳ ಲಂಗವನ್ನು ತೆಗೆದುಕೊಂಡು ಬಂದೆ. ಮಂಜುಳಾ ನನ್ನನ್ನು ಹಿಂಬಾಲಿಸಿ ಬಂದಳು. ಅಪ್ಪ ಉಷೆಯ ಲಂಗವನ್ನು ಕೈಲಿ ಹಿಡಿದು ತಿರುಗಿಸಿ ನೋಡಿ, ಗಜ ಹೇಗೋ ಎಂದರು. ಇವುಗಳಿಗೆ ಜವಾಬ್ದಾರಿ ಇವುಗಳಿಗೆ ತನ್ನ ಹಿಂದೆಯೇ ಬಂದಿದ್ದ ಮಂಜುಳಾ ಗಜ ರೂಪಾಯಿ ಎಂದಳು. ಏನು? ಸರಿ, ನಾನೇ ನೋಡಿದ್ದೀನಲ್ಲ, ಈ ಮಾದರಿಯಾದರೂ ತರುತ್ತೇನೆ. ಸರಿಯಾ? ಆಗಲಿ, ಆದರೆ ಈ ಬಣ್ಣದ್ದೇ ನನಗೆ ಬೇಕು. ಅಪ್ಪ ಹೊರಟು ಹೋದರು. ನಾನು ಮನೆಯ ಮೆಟ್ಟಿಲಿನ ಮೇಲೆ ಕುಳಿತು ಅವರ ದಾರಿ ಕಾಯತೊಡಗಿದೆ. ಸಂಜೆ ಎಳೆದು ಕತ್ತಲು ಹರಡಿತು. ನಕ್ಷತ್ರಗಳು ಒಂದೊಂದಾಗಿ ಮುಖ ತೋರಿಸಿ ಕಣ್ಣು ಮಿಟುಕಿಸಿದವು. ನಾನು ಮಾತ್ರ ಕುಳಿತಲ್ಲಿಂದ ಮಿಸುಕಾಡಲಿಲ್ಲ. ನನ್ನೆರಡು ಕಾಲುಗಳನ್ನು ಕೈಯಿಂದ ಕಟ್ಟಿ ಮಂಡಿಯ ಮೇಲೆ ತಲೆಯೂರಿ ತಂದೆಯ ಆಗಮನವನ್ನು ಅತ್ಯಂತ ಆಸೆಯಿಂದ ನಿರೀಕ್ಷಿಸುತ್ತಿದ್ದೆ. ಉಷಾ ಹತ್ತಿರ ನಿಂತು ಕೂಗಿದಳು, ಬಾರೇ ಗಜ್ಜುಗ ಆಡೋಣ. ಇಲ್ಲಮ್ಮ, ಅಪ್ಪ ಬರ್ತಾರೆ, ಮೊದಲ ಲಂಗ ತರ್ತಾರೆ, ನಾನು ಬರೋದಿಲ್ಲ. ಉಷಾ ಹೊರಟು ಹೋದ್ಲು. ವೇಣು ಬಂದು ಆಟದ ಪಿಸ್ತೂಲನ್ನು ನನ್ನೆದೆಗೆ ಗುರಿಯಿಟ್ಟು ಹೊಡೆಯಲ್ಲ ಎಂದ. ಹೊಡಿ. ನಾನು, ನೀನು ಉಷಾ ಕಳ್ಳ ಪೊಲೀಸ್ ಆಟ ಆಡೋಣವಾ? ನಾನು ಬರೋದಿಲ್ಲಪ್ಪ. ನಮ್ಮ ತಂದೆ ನನಗೆ ಹೊಸ ಲಂಗ ತರಕ್ಕೆ ಹೋಗಿದ್ದಾರೆ, ನಾಳೆ ಬೇಕಾದರೆ ಆಡೋಣ. ವೇಣು ನಿರಾಶನಾಗಿ ಹೊರಟು ಹೋದ. ಸುಬ್ಬಿ ಒಳಗಿನಿಂದ ಕೂಗಿದ್ಲು, ಊಟಕ್ಕೆ ಬರೋದಿಲ್ವೇನೆ? ಗುರು ಮಣಿ ಊಟ ಮಾಡಿ ಮಲ್ಕೊಂಡ್ರು. ಆಗಲೇ 8:30 ಆಗಿರಬೇಕು. ಊಟಕ್ಕೆ ಬಾ, ನಾನು ಅಪ್ಪನ ಜೊತೆ ಮಾಡ್ತೀನಿ.